ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅಡುಗೆಗೆ ಬಂದು ಮಟನ್ ಸಾಂಬಾರು ಮತ್ತು ಕಡುಬು ಮಾಡ್ತಿದ್ದಾರೆ ಅಮ್ಮ. ನಮ್ಮನೇಲಿ ಹೇಗೆ ಮಾಡ್ತೀವಿ ಅಂತ ಶೇರ್ ಮಾಡ್ತೀನಿ, ಬನ್ನಿ. ಫಸ್ಟಿಗೆ ಇಲ್ಲಿ 1 kg ಮಟನ್ ತೊಗೊಂಡಿದ್ದೀವಿ. ಆಮೇಲೆ ಮಟನಿಗೆ ಸಾಂಬಾರಿಗೆ ಏನೇನು ಮಸಾಲೆ ಬೇಕು ಅಂತ ಮಮ್ಮಿ ಇಲ್ಲೆಲ್ಲ ಹುರ್ಕೊಂಡಿದ್ದಾರೆ. ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, 7-8 ಒಣಮೆಣ್ಸಿನ್ಕಾಯಿ ಮತ್ತು ಧನಿಯಾ ಕಾಳು, 1-2 ದಪ್ಪ ಟೊಮೊಟೊ ಮತ್ತು ಚಕ್ಕೆ, ಲವಂಗ, ಮೆಣಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಸಾಲೆನೆಲ್ಲ ರುಬ್ಬಿಟ್ಕೊಂಡಿದ್ದಾರೆ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈಗ ಚಿಕ್ಕಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊತಿದ್ದಾರೆ ಮಮ್ಮಿ. ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅರಿಶಿನದ ಪುಡಿ ಹಾಕ್ಕೊಳ್ಬೇಕು. ಅರಿಶಿನದ ಪುಡಿ ಜೊತೆಗೇ ಈಗ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಚೆನ್ನಾಗಿ ಈರುಳ್ಳಿ ಕೂಡ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ತೊಳೆದಿಟ್ಕೊಂಡಿರುವಂತಹ ಮಟನನ್ನು ಹಾಕ್ಕೊಳ್ತಾ ಇದ್ದಾರೆ ಅಮ್ಮ. ಈಗ ಮಟನನ್ನು ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಳ್ಬೇಕು. ಅದು ನೀರು ಬಿಟ್ಕೊಳ್ಳುತ್ತಲ್ವ, ಆವಾಗ ಪ್ಲೇಟ್ ತೆಗೆದು ಓಪನ್ ಮಾಡ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಮಟನ್ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಮಟನಿಗೆ ಹಾಕ್ಕೊಳ್ಳೋಣ. ಇದು ಸಿಂಪಲಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಏನು ಇದಕ್ಕೆ ಜಾಸ್ತಿ ಏನೋ ಐಟಮ್ಸ್ ಬೇಡ, ಕ್ವಿಕ್ಕಾಗಿ ಬೇಗನೆ ಆಗಿಬಿಡುತ್ತೆ. ಮಸಾಲೆ ಹಾಕಿದ್ಮೇಲೆ ಮಟನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಒಳಗೆ ನೀರು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಮಮ್ಮಿ ಈಗ ನೀರು ಕೂಡ ಹಾಕ್ತಿದ್ದಾರೆ. ನಮ್ಮ ಮನೆಗೆ ಸ್ವಲ್ಪ ಸಾಂಬಾರು ತೆಳ್ಳಗಿದ್ರೇ ನಮ್ಮ ಅಪ್ಪನಿಗೆ ಇಷ್ಟ ಆಗೋದು. ಅದಕ್ಕೆ ಈಗ ಸ್ವಲ್ಪ ತೆಳ್ಳಗೆ ಮಾಡ್ತಾರೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದೆ ಸಾಂಬಾರು ನಮ್ಮ ಮನೆಯಲ್ಲಿ. ನೀರು ಹಾಕಿದ ಮೇಲೆ 2 ಕುದಿ ಕುದಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 5-6 ವಿಷಲ್ ಹೊಡಿಸ್ಕೊಳ್ಬೇಕು. ಯಾಕಂದರೆ ಮಟನ್ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದಕ್ಕೆ 5-6 ವಿಷಲ್ ಹೊಡಿಸ್ಕೊಳ್ಬೇಕು. ಮತ್ತು ಕಡುಬು ಮಾಡ್ತಾಯಿದ್ದಾರೆ ಅಮ್ಮ. ಮಟನ್ ಸಾಂಬಾರಿಗೆ ಇದು ಚೆನ್ನಾಗಿರತ್ತಂತೆ. ನಾವಂತೂ ಯಾವತ್ತೂ ತಿಂದಿಲ್ಲ ಮಟನ್ ಸಾಂಬಾರು ಜೊತೆಗೆ ಕಡುಬು. ನಮ್ಮ ಅಪ್ಪನಿಗೆ ತುಂಬ ಇಷ್ಟ ಇದು. ನಾನು ನಮ್ಮಮ್ಮ ಮಟನ್ ತಿನ್ನಲ್ಲ. ನನ್ನ ತಂಗಿ ಮಟನ್ ತಿಂತಾಳೆ, ಸಾಂಬಾರು ತಿಂತಾಳೆ, ಆದರೆ ಕಡುಬೆಲ್ಲ ತಿನ್ನಲ್ಲ. ನಮ್ಮ ಅಪ್ಪನಿಗೆ ಮಾತ್ರ ಕಡುಬು ಮಟನ್ ಸಾಂಬಾರು ಇಷ್ಟ ಅಂತೆ. ಅದಕ್ಕೆ ನಮ್ಮ ಮನೆಗೆ ಯಾವಾಗಲೇ ಮಟನ್ ತೊಗೊಂಬಂದು ಕಡುಬು ಮಾಡೇ ಮಾಡ್ತಾರೆ. ಇದು ಬಂದು ಅಕ್ಕಿ ಕಡುಬು. ಫಸ್ಟಿಗೆ ಮಮ್ಮಿ ಇಲ್ಲಿ ಕಡುಬಿನ ಉಂಡೆ ಮಾಡ್ಕೊಂಡಿದ್ರಲ್ವ, ಈಗ ಅದನ್ನು ಬೇಯಕ್ಕೆ ಇಟ್ಟಿದ್ದಾರೆ. ಅಷ್ಟರೊಳಗೆ ಇಲ್ಲಿ ಕುಕ್ಕರ್ ವಿಷಲ್ ಕೂಡ ಹೋಗಿತ್ತು. ನೋಡಿ, ಮಟನ್ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ. ಮಟನ್ ಕೂಡ ತುಂಬ ಚೆನ್ನಾಗೇ ಬೆಂದಿತ್ತು, ನೋಡ್ಬೋದು ನೀವು. ಈಗ ಸಾಂಬಾರು ಕೂಡ ರೆಡಿಯಾಗಿದೆ. ಅಷ್ಟರೊಳಗೆ ಪಕ್ಕದಲ್ಲಿ ಕಡುಬು ಬೇಯಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಅಡುಗೆ ರೆಡಿ ಆಯ್ತಲ್ವ, ಪಪ್ಪನಿಗೆ ಊಟ ಕೂಡ ಕೊಡ್ತಾಯಿದ್ದೀವಿ. ಪಪ್ಪಂದು ಊಟ ಆದಮೇಲೆ ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಕೂಡ ಹೊರಟ್ವಿ. ತುಂಬ ದಿನ ಆಗಿತ್ತು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ. ಇವತ್ತು ಫ್ರೀ ಆಗಿದ್ವಲ್ವ, ಅದಕ್ಕೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೊರಟ್ವಿ. ಇವನು ಬಂದು ನಮ್ಮ ಚಿಕ್ಕಮ್ಮನ ಮಗ ವರುಣ್ ಅಂತ. ನಾನು ಮಮ್ಮಿ ಚಿಕ್ಕಮ್ಮನ ಮನೇಲಿ ಬಂದಿನೇ ಊಟ ಮಾಡಿದ್ವಿ. ನಮ್ಮ ಚಿಕ್ಕಮ್ಮ ನಾವು ಬರ್ತೀವಿ ಅಂತಲೇ ಜಾಮೂನು, ಅನ್ನ, ಸಾಂಬಾರು, ಹಪ್ಪಳ ಕೂಡ ಮಾಡಿದರು. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ. ಮತ್ತು ಪಾಪು ಕೂಡ ಇಲ್ಲಿ ಉಯ್ಯಾಲೆಯಲ್ಲಿ ಆಟ ಆಡ್ತಾ ಇದ್ದಾನೆ. ಮತ್ತು ನಮ್ಮ ಅಕ್ಕನ ಮಾತಾಡ್ಸೋಣ ಅಂತ ರೂಮಿಗೆ ಬಂದೆ. ನಮ್ಮ ಅಕ್ಕ ಇಲ್ಲಿ ಡ್ಯೂಟಿ ಮಾಡ್ತಿದ್ದಾಳೆ, ವರ್ಕ್ ಫ್ರಮ್ ಹೋಮು. ನನಗಂತೂ ಅವಳ ರೂಮ್ ತುಂಬಾ ಇಷ್ಟ ಆಯಿತು. ಅವಳ ರೂಮ್ನ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್. ಡಾಲು, ಲೈಟಿಂಗ್ಸು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಮತ್ತು ಈ ರ್ಯಾಕ್ ಒಳಗಿರೋ ಒಂದೊಂದು ಬೊಂಬೆಗಳು ತುಂಬ ಕ್ಯೂಟಾಗಿದ್ದಾವೆ. ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಆ ಬೊಂಬೆಗಳೆಲ್ಲ. ಆ ಸ್ಟೋನ್ ಟ್ರೀ ಎಲ್ಲ ಗೊಂಬೆಗಳು ಒಂದಕ್ಕಿಂತ ಒಂದು ತುಂಬಾ ಕ್ಯೂಟಾಗಿದ್ವು. ಈ ಬೊಂಬೆ ಅಂತೂ ತುಂಬಾ ಚೆನ್ನಾಗಿದೆ. ಇದು ಉಸಿರಾಡತ್ತೆ.
ಮತ್ತು ಈ ಬೊಂಬೆ ಮೆಲೋಡಿಯಾಗಿರೋ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಪ್ಲೇ ಮಾಡುತ್ತೆ. ಅಲ್ಲಿ ನಮ್ಮ ಅಕ್ಕನ ಮಾತಾಡಿಸ್ಕೊಂಡು ಹೊರಗಡೆ ಬಂದೆ. ಇವ್ರು ಬಂದು ನಮ್ಮ ಚಿಕ್ಕಮ್ಮ. ಮಮ್ಮಿ ಇಲ್ಲಿ ಝೂಝು ಜೊತೆ ಕೂಡ ಆಟಾಡ್ತಾ ಇದ್ದಾರೆ. ಝೂಝು ಅಂತೂ ಫುಲ್ ಕಾಮಿಡಿ. ಯಾಕಂದರೆ ಅವನು ಫಸ್ಟಿಗೆ ಊಟನೇ ಮಾಡ್ತಾ ಇರಲಿಲ್ಲ. ಮಮ್ಮಿ ಹೋಗಿ ಒಂದೆರಡು ಪೆಡಿಗ್ರಿ ತಿನ್ನಿಸಿದ್ರು. ಆಮೇಲಿಂದ ನೋಡಿದ್ರೆ ಅವನೇ ಹೋಗಿ ಎಲ್ಲ ತಿಂತಾಯಿದ್ದಾರೆ, ನಾವೇನೋ ಕಿತ್ಕೊಬಿಡ್ತೀವಿ ಅನ್ನೋ ಥರ ಮಾಡ್ತಾಯಿದ್ದಾನೆ. ಝೂಝು ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಚಿಕ್ಕಮ್ಮ ಅಕ್ಕ ಎಲ್ಲರ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಿ ಈಗ ಸಂಜೆ ಆಯ್ತಲ್ವ, ಹೊರಡೋಣ ಅಂತ ಹೊರಟ್ವಿ. ಚಿಕ್ಕಮ್ಮ ಮತ್ತು ಅಕ್ಕ ಇವತ್ತಿರಿ ನಾಳೆ ಹೋಗಿರಂತೆ ಅಂತ ತುಂಬ ಫೋರ್ಸ್ ಮಾಡಿದರು. ಆದರೆ ಟೈಮ್ ಆಯ್ತಲ್ವ, ಅದಕ್ಕೆ ಇಲ್ಲ ಇನ್ನೊಂದು ಟೈಮ್ ಬರ್ತೀವಿ ಅಂತ ಹೊರಟ್ವಿ. ಮತ್ತು ಇಲ್ಲಿ ನನ್ನ ತಮ್ಮ ಝೂಝನ್ ಕರ್ಕೊಂಡು ವಾಕಿಂಗ್ ಹೋಗಿದ್ದ, ಅವನಿಗೂ ಬಾಯ್ ಹೇಳಿ ಹೊರಟ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.